ಹೇಳಿದ್ರಲ್ವಾ 5 ಪಾಲಿಕೆಗಳನ್ನ ಮಾಡಬೇಕು 5 ಪಾಲಿಕೆಗೆ ಜಾಗ ಎಲ್ಲಿದೆ ಜಾಗ ಇದ್ರೂ ನಿಮ್ ಕಡೆ ಅಷ್ಟು ಚುನಾವಣೆ ಮುಗಿಯೋ ಹಂತದಲ್ಲಿ ನಿಮ್ಗೆ ಆ ಪಾಲಿಕೆಗಳನ್ನ ಮಾಡ್ಲಿಕ್ಕೆ ಅಥವಾ ಅದರ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯನಾ ಪಾಲಿಕೆಗಳ ಅಡ್ರೆಸ್ ಇಲ್ಲ ಒಂದು ಆಮೇಲೆ ಇಲ್ಲಿ 5 ಪಾಲಿಕೆಗಳು ಯಾವುದು ಅಂದ್ರೆ ವೆಸ್ಟ್ ನಾರ್ತ್ ಸೌತ್ ಸೆಂಟ್ರಲ್ ಈಸ್ಟ್ ಅಂತ ಏನ್ ಮಾಡಿದ್ದಾರೆ ಈ ಪಾಲಿಕೆಗಳಿಗೆ ಒಂದು ನೋಡಿ ಉದಾಹರಣೆ ಈಗ ವೆಸ್ಟ್ ಸಿಟಿ ಕಾರ್ಪೊರೇಷನ್ಗೆ 112 ವಾರ್ಡ್ ಬರುತ್ತೆ ನಾರ್ತ್ ಸಿಟಿ ಕಾರ್ಪೊರೇಷನ್ಗೆ 72 ಬರುತ್ತೆ ಹಾಗೆ ಸೌತ್ ಸಿಟಿ ಕಾರ್ಪೊರೇಷನ್ಗೆ 72 ಬರುತ್ತೆ ಬೆಂಗಳೂರು ಸೆಂಟ್ರಲ್ ಸಿಟಿ ಕಾರ್ಪೊರೇಷನ್ಗೆ 63 ವಾರ್ಡ್ಗಳು ಬರುತ್ತೆ ಹಾಗೆ ಏನು ಈಸ್ಟ್ ಇದಕ್ಕೆ 50 ವಾರ್ಡ್ಗಳು ಬರುತ್ತೆ ನಾನು ಹೇಳ್ತಾ ಇರೋದು ತಲಾ ಈಗೇನು 5 ಪಾಲಿಕೆಗಳಿಗೆ ಸರಿಸುಮಾರು ಒಂದು 100 70 72 ಒಂದು 50 ಈ ತರ ವಾರ್ಡ್ಗಳು ಬರುತ್ತಲ್ವಾ ಆ ಕಾರ್ಪೊರೇಟರ್ ಕುತ್ಕೊಳ್ಳುವಷ್ಟು ವ್ಯವಸ್ಥೆ ಇದೆಯಾ ಇವತ್ತಿನ ನಾವು ಅದನ್ನು ಯೋಚನೆ ಮಾಡ್ಬೇಕಲ್ಲ ಇವತ್ತಿನ ನೀವು ಇಲೆಕ್ಷನ್ ಈಗ ಗೆದ್ರು ಯಾರೇ ಈಗ ಕಾಂಗ್ರೆಸ್ನವರು ಗೆದ್ದಿರ್ಬೋದು ಅದೇ ಗೆಲ್ಲಿಸ್ವಲ್ಲ ಅದನ್ನೇ ನಾನು ಈಗ ನೋಡಿ ನಮ್ಮ ಮೂರು ಪಕ್ಷಗಳಲ್ಲಿ ಇರ್ತೇನೆ ಯಾರೋ ಒಂದು ಇದನ್ನ ಮುಂದೂಡ್ಲಿಕ್ಕೆ ಕಾರಣ ಒಂದೇ ಒಂದು ಏನು ಅಂತಂದ್ರೆ ಹಿಂದೆ ಇದ್ದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಖಜಾನೆಯನ್ನ ಲೂಟಿ ಮಾಡಿದ್ದಾರೆ ಈಗ ಇವ್ರ ಹತ್ರ ಹಣ ಇಲ್ಲ ಸರಿಯಾದ ಏನು ಪಂಚಭಾಗ್ಯಗಳನ್ನ ನಿರ್ವಹಣೆ ಮಾಡ್ಲಿಕ್ಕೂ ಹಣವನ್ನ ಬೇರೆ ಕಡೆಯಿಂದ ಹೊಂದಿಸುವ ಒಂದು ಟೈಮ್ ಬಂದಿದೆ ಆಮೇಲೆ ಒಂದೇನು ಅಂತಂದ್ರೆ ಇಲ್ಲಿ ಏನಾಗಿದೆ ವ್ಯಾಪಕ ಭ್ರಷ್ಟಾಚಾರ ನೀವೀಗ ನೋಡಿರ್ಬೋದು ಗೃಹಲಕ್ಷ್ಮಿ ವಿಚಾರ ಆಗಿರ್ಬೋದು ಬೇರೆ ಬೇರೆ ಇಲಾಖೆಗಳಿಗೆ ವ್ಯಾಪಕ ಭ್ರಷ್ಟಾಚಾರ ಆಗಿದೆ ಆಮೇಲೆ ಏನು ಅಂದ್ರೆ ಈಗ ಹಿಂದೆ ನಾವು ಒಂದು ಆಗ್ರಹ ಪಡಿಸಿದ್ವಿ ಸಿದ್ದರಾಮಯ್ಯನವರು ಏನು ತೆರಳುವಂತ ಸಂದರ್ಭದಲ್ಲಿ 5,000 ಕೋಟಿ ಏನು ಭ್ರಷ್ಟಾಚಾರ ಆಗಿದೆಯಲ್ಲ ಬ್ರಹ್ಮಾಂಡ ಭ್ಷ್ಟಾಚಾರ ಆಗಿದೆಯಲ್ಲ ಗೃಹಲಕ್ಷ್ಮಿಯಲ್ಲಿ ಅದನ್ನು ಲೆಕ್ಕ ಕೊಡಿ ನೀವು ತೆರಳಿ ಅಂತ ಹೇಳಿದ್ದಿತ್ತು ಅದಕ್ಕೂ ಸಮಗ್ರವಾಗಿ ಯಾವುದೇ ರೀತಿಯಾಗಿ ಅವರು ಲೆಕ್ಕವನ್ನು ಕೊಡದೆ ನಾವು ಈಗ ಹೋರಾಟ ಮಾಡಿರ್ತಕ್ಕಂಥದ್ದು 5,000 ಕೋಟಿ ನೀವು ಲೆಕ್ಕ ಕೊಡಿ ಅಂತೇಳಿ ಹೇಳ್ತಾ ಇದೀವಿ ನಾವು ಅದಕ್ಕೆ ಯಾವುದೇ ಸಮಗ್ರವಾದ ಉತ್ತರ ಏನು ಕಾಂಗ್ರೆಸ್ಸಿನ ಸರ್ಕಾರದಿಂದ ಬಂದಿಲ್ಲ ಆಮೇಲೆ ಇಲ್ಲಿ ಇವರು ಈ ಜಿಬಿಎನ್ನ ಮುಂದೂಡ್ಲಿಕ್ಕೆ ಕಾರಣ ಒಂದೇ ಏನು ಅಂತಂದ್ರೆ ಈಗ ಏನು ರಸ್ತೆಗಳ ನಿರ್ವಹಣೆ ಆಗಿರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಪ್ರತಿಯೊಂದು ಇವಾಗ ನಿರ್ವಹಣೆ ಮಾಡ್ಲಿಕ್ಕೆ ಇವ್ರ ಹತ್ರ ಹಣ ಇಲ್ಲ ಹಾಗಾಗಿ ಇನ್ನು ಜಿಬಿಎ ಚುನಾವಣೆ ಯಾವ ರೀತಿ ನಿರ್ವಹಿಸ್ತಾರೆ ಸೋಲಿನ ಭೀತಿ ಕಾಣ್ತಾ ಇದೆ ಆ ಸೋಲಿನ ಭೀತಿಯಿಂದ ಇವತ್ತಿನ ದಿವಸ ಅವರು ಜಿಬಿಎ ಚುನಾವಣೆಯನ್ನ ನಾಳೆ ಅದೇನೋ ಹೇಳ್ತಾರೆ